ಬಳ್ಳಾರಿ ನಗರದ ಸ್ನೇಹ ಸಂಪುಟ ಸಭಾಂಗಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಮೋಚನವಾದ ಆರ್ ಗುರುಮೂರ್ತಿ ಬಣದ ವತಿಯಿಂದ ಕರ್ನಾಟಕ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಎಂ ಶಾಂತಾ ಇವರ ನೇತೃತ್ವದಲ್ಲಿ ರಾಜ್ಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಇದೇ ಜೂನ್ 13ರಂದು ಸಾಯಂಕಾಲ ಶುಕ್ರವಾರ ಬಳ್ಳಾರಿ ಜಿಲ್ಲಾ ನೂತನ ಅಧ್ಯಕ್ಷರನ್ನಾಗಿ ಹಾಗೂ ತಾಲೂಕಾ ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡಿ ಆದೇಶ ಪತ್ರಗಳ ವಿತರಣೆಯನ್ನ ಮಾಡಲಾಗಿದೆ. ಬಳ್ಳಾರಿ ಜಿಲ್ಲಾ ನೂತನ ಜಿಲ್ಲಾ ಅಧ್ಯಕ್ಷರಾಗಿ ಕಮಲಮ್ಮ ಅವರನ್ನ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಆರ್ ಉಮಾ, ಕುರುಗೋಡು ಪಟ್ಟಣ ನಗರ ಅಧ್ಯಕ್ಷರಾಗಿ ಮಾಳಮ್ಮ ಮತ್ತು 23ನೇ ವಾರ್ಡ್ ಅಧ್ಯಕ್ಷರಾಗಿ ದುರ್ಗಮ್ಮ, ಜಿಲ್ಲಾ ಪದಾಧಿಕಾರಿಗಳಾಗಿ ಪಾರ್ವತಿ, ಶಾರದಾ, ಪಾರ್ವತಿ ಮತ್ತು ಪದ್ಮ ಸೇರಿದಂತೆ ಈಶ್ವರಮ್ಮ, ಸುಜಾತ, ಶೇಖಮ್ಮ, ಲತಾ, ಗಂಗಮ್ಮ, ರಾಜಮ್ಮ, ರೂಪಾ ಇವರುಗಳನ್ನು ಸಂಘಟನೆಯ ಮಹಿಳಾ ಘಟಕ ರಾಜ್ಯಾಧ್ಯಕ್ಷರಾದ ಎಂ ಶಾಂತಾ ಇವರು ಆದೇಶ ಪತ್ರಗಳನ್ನು ವಿತರಿಸಿ ನೇಮಕ ಮಾಡಿದ್ದಾರೆ. ನಂತರ ರಾಜ್ಯಾಧ್ಯಕ್ಷರಾದ ಎಂ ಶಾಂತಾ ಅವರು ಮಾತನಾಡಿದ್ದು, ನಮ್ಮ ಡಿಎಸ್ಎಸ್ ಸಂಘಟನೆ ಮಹಿಳೆಯರಿಗೆ ಶಕ್ತಿಯಂತೆ ಬಲವಾಗಿ ನಿಂತಿದೆ. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ, ಸಮಾಜ ಸೇವೆ ಹೀಗೆ 10 ಕೆಲಸ ಕಾರ್ಯಗಳಲ್ಲಿ ತಾವು ಭಾಗಿಯಾಗಬೇಕೆಂದು ಹೇಳಿದರು. ಬಳ್ಳಾರಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಎಂಪಿ ಕಮಲಾ ಅವರು ಮತ್ತು ನಾನು ಸದಾ ನಿಮ್ಮ ಜೊತೆಗೆ ಇರುತ್ತೇವೆ. ನಮ್ಮ ಸಂಘಟನೆ ಜಿಲ್ಲೆ, ತಾಲೂಕಾ ಮತ್ತು ಗ್ರಾಮ ಘಟಕದಲ್ಲಿ ಸಂಘಟನೆಯನ್ನು ಕಟ್ಟಿ ಮುಂದೆ ಸಾಗುತ್ತಿದ್ದೇವೆ ಎಂದು ಹೇಳಿದರು. ತಾವು ಕೂಡ ಬೆಳೆಯಬೇಕೆಂದು ತಿಳಿ ಹೇಳಿದ ಅವರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ವಿಮೋಚನವಾದ ಮಹಿಳಾ ರಾಜ್ಯಾಧ್ಯಕ್ಷರಾದ ಎಂ ಶಾಂತಾ, ಜಿಲ್ಲಾಧ್ಯಕ್ಷರಾದ ಎಂಪಿ ಕಮಲಾ, ರಾಜ್ಯ ಕಾರ್ಯದರ್ಶಿ ದ್ರಾಕ್ಷಾಯಿನಿ, ರಾಜ್ಯ ಉಪಾಧ್ಯಕ್ಷರಾದ ಯಶೋದಮ್ಮ, ಭಾಗ್ಯಮ್ಮ, ಸೀತಮ್ಮ, ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿಯ ರಾಜ್ಯ ಮಹಿಳಾ ಅಧ್ಯಕ್ಷೆ ಲಕ್ಷ್ಮೀದೇವಿ, ಡಿಎಸ್ಎಸ್ ಮಹಿಳಾ ಜಿಲ್ಲಾ ಕಾರ್ಯದರ್ಶಿ ಉಮಾದೇವಿ, ಜಿಲ್ಲಾ ಉಪಾಧ್ಯಕ್ಷೆ ವಸಂತಮ್ಮ, ಮಂಜುಳಾ, ಕಾರ್ಯದರ್ಶಿ ರೀಟಾ, ಸಂಘಟನಾ ಕಾರ್ಯದರ್ಶಿ ಸುಜಾತ, ಮಂಜುಳಾ, ಉಮಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಯಾವುದೇ ಆಗಲಿ, ಮನೆ ಕಟ್ಟೋದಾಗಲಿ, ಇನ್ನೊಂದು ಪ್ರತಿಯೊಂದಾಗಲಿ ಎಲ್ಲವುದು ನಮ್ಮ ಸಂಘಟನೆ ಕಡೆಯಿಂದ ನಾವು ಮಾಡಿಕೊಡ್ಬೇಕು. ಎಲ್ಲರಿಗೆ ನೀವು ಹೊರಗಡೆ ಬರಬೇಕು, ನಮ್ಮ ಜೊತೆ ತಿರುಗಬೇಕು ಮತ್ತು ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೇಕು. ಮತ್ತು ಹೆಣ್ಮಕ್ಳು ಹೊರಗಡೆ ಬರೋಂಗಿಲ್ಲ. ಈಗ ಬಂದು ನಮ್ಮ ಸಂಘಟನೆಗೆ ಸೇರಿ ಎಲ್ಲರೂ ಹೊರಗಡೆ ಬಂದು ಎಲ್ಲ ಕೆಲಸಗಳು ಮಾಡಬೇಕು. ಎಲ್ಲರೂ ಸೇರಿ ಒಟ್ಟಿಗೆ ನೀವು ಎಲ್ಲ ಸೇರಿ ಮಾಡಬೇಕು. ಆಮೇಲೆ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕ ಮತ್ತು ನಗರ ಘಟಕ ಎಲ್ಲವೂ ಸೇರ್ಪಡೆ ಮಾಡ್ಕೊಂತೀವಿ. ಜನಗಳಿಗೆಲ್ಲ ನಿಮ್ಗೆ ಏನೇನು ಬೇಕು ನಮ್ಮನ್ನು ಕೇಳ್ರಿ, ನಾವೆಲ್ಲ ಮಾಡಿಕೊಡ್ತೀವಿ. ಪ್ರತಿಯೊಂದು ಆಫೀಸಿಗೆ ಕರ್ಕೊಂಡೋಗಿ ನೀವು ನಮ್ಮ ಜೊತೆ ಬರೋಂಗಿದ್ರೆ ಬರ್ಬೋದು, ಇಲ್ಲ ನೀವು ಏನು ಬೇಕೋ ನಮ್ಮನ್ನು ಕೇಳ್ಬೋದು, ನಾವೆಲ್ಲ ಮಾಡಿಕೊಡ್ತೀವಿ. ಹಂತವಾಗಿ ನಾವು ಮಾಡ್ತೀವಿ. ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ನೀವು ಕೂಡ. ಮತ್ತು ಎಲ್ಲೇನ ಸ್ಟ್ರೈಕ್ ಆದರೆ ಬರ್ಬೇಕು ಎಲ್ಲರೂ. ಮತ್ತು ಎಲ್ಲೇನ ಕೆಲಸ ಆಗಲಿಲ್ಲ ಅಂದರೆ ಆಫೀಸಿಗೆ ಕರಿತೀವಿ, ಅವಾಗ ಬರ್ಬೇಕು. ನೀವೆಲ್ಲರೂ ಸೇರಿ ಒಟ್ಟಿಗೆ ಎಲ್ಲರೂ ಕೂಡಿ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಇದು ಸೂರ್ಯ ನ್ಯೂಸ್ ಕನ್ನಡ.